ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನೆಲ್ಗೆ ಸ್ವಾಗತ. ನೋಡಿ, MCEC ಅವರು ಒಂದು ನೀಟ್ UG ಶೆಡ್ಯೂಲ್ 2026 ಅಂತ ರಿಲೀಸ್ ಮಾಡಿದ್ದಾರೆ. ತುಂಬ ಆಶ್ಚರ್ಯಕರವಾಗಿ ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಆಗಾಗ ಮತ್ತೆ ಶೆಡ್ಯೂಲನ್ನು ಕೂಡ ಕೆಲವೊಮ್ಮೆ ಚೇಂಜ್ ಮಾಡ್ತಾ ಇರ್ತಾರೆ, ಆದರೆ ಈಗ ಸದ್ಯಕ್ಕೆ ಮಾತ್ರ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ನೋಡಿ, ಶೆಡ್ಯೂಲ್ ಫಾರ್ ಅಡ್ಮಿಷನ್, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟೀಸ್. ನೋಡಿ, ಯಾರೆಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ 4th ಆಗಸ್ಟಿಂದ 17th ಆಗಸ್ಟ್ವರೆಗೆ ಇಲ್ಲಿ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಶೆಡ್ಯೂಲ್ ಇರುತ್ತೆ. ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡಾಟಾ ಬೈ MCC 23rd ಆಗಸ್ಟ್ಗೆ ಯಾರ್ಯಾರು ಫಸ್ಟ್ ರೌಂಡ್ನಲ್ಲಿ ಜಾಯಿನ್ ಆದರು ಅನ್ನೋ ಒಂದು ಲಿಸ್ಟನ್ನು, ಡಾಟಾನ ಬಿಡುಗಡೆ ಮಾಡುತ್ತೆ. ಸ್ಟೇಟ್ ಕೌನ್ಸಿಲಿಂಗ್, ನೋಡಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಅಂದರೆ ಎಲ್ಲ ಸ್ಟೇಟ್ನವರು ಯಾವಾಗ ಕೌನ್ಸಿಲಿಂಗನ್ನು ನಡೆಸಬೇಕು ಅನ್ನೋದನ್ನ 13th ಆಗಸ್ಟಿಂದ 22nd ಆಗಸ್ಟ್ವರೆಗೆ ಅವರು ಕೂಡ ಕೌನ್ಸಿಲಿಂಗನ್ನು ನಡೆಸಬೇಕಾಗುತ್ತೆ. ಆಮೇಲೆ ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಡಾಟಾ ಬೈ ಸ್ಟೇಟ್ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಅಥಾರಿಟೀಸು 29th ಆಗಸ್ಟ್ಗೆ ಯಾರ್ಯಾರು ಸ್ಟೇಟ್ ಒಂದು ಕೌನ್ಸಿಲಿಂಗ್ ಮುಖಾಂತರ ಜಾಯಿನ್ ಆಗಿದ್ದೀರಾ ಅಂತ ಒಂದು ಲಿಸ್ಟನ್ನು ಸ್ಟೇಟ್ ಅಥಾರಿಟಿ ಅವರು ಕೂಡ 29th ರಿಲೀಸ್ ಮಾಡಬೇಕಾಗುತ್ತೆ. ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ ಅಂತ. ಇನ್ನು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ನೋಡಿ, ಸೆಂಟ್ರಲ್ ಆಲ್ ಇಂಡಿಯಾ ಕೋಟಾದ್ದು 22nd ಆಗಸ್ಟ್ ಮತ್ತು ಸ್ಟೇಟ್ ಕೌನ್ಸಿಲಿಂಗ್ದು 28th ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಫಸ್ಟ್ ರೌಂಡ್ನಲ್ಲಿ ಜಾಯಿನ್ ಆಗಲಿಕ್ಕೆ. ಇನ್ನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ 24th ಆಗಸ್ಟಿಂದ 2nd ಸೆಪ್ಟೆಂಬರ್ವರೆಗೆ ನಿಮಗೆ ಟೈಮ್ ಇದೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಗೆ. ಇದು ಆಲ್ ಇಂಡಿಯಾ ಕೋಟಾ. ಇಲ್ಲಿ 9th ಸೆಪ್ಟೆಂಬರ್ ಏನು ಅಂತಂದರೆ ವೆರಿಫಿಕೇಶನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್, ಯಾರ್ಯಾರು ಆಲ್ ಇಂಡಿಯಾ ಕೋಟಾದಿಂದ ಜಾಯಿನ್ ಆಗಿದ್ದಾರೆ ಅನ್ನೋದನ್ನು ಸೆಕೆಂಡ್ ರೌಂಡ್ನಲ್ಲಿ 9th ಸೆಪ್ಟೆಂಬರು ಒಂದು ಇದನ್ನು ರಿಲೀಸ್ ಮಾಡ್ತಾರೆ ಪಟ್ಟಿಯನ್ನು. ಇನ್ನು 31st ಆಗಸ್ಟ್ 2026 ಇಂದ 8th ಸೆಪ್ಟೆಂಬರ್ವರೆಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟೇಟ್ನಲ್ಲಿ ನಡೆಯುತ್ತದೆ. ಸ್ಟೇಟಿಗೆ KEA ಮುಖಾಂತರ ಆ ರೀತಿ 15th ಸೆಪ್ಟೆಂಬರ್ಗೆ ಯಾರ್ಯಾರಿಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಯಿತು ಅನ್ನೋದೊಂದು ಲಿಸ್ಟು ರಿಲೀಸ್ ಆಗುತ್ತೆ. ಇನ್ನು ಇಲ್ಲಿ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಆಲ್ ಇಂಡಿಯಾ ಕೋಟೆ 8th ಸೆಪ್ಟೆಂಬರ್, ಇಲ್ಲಿ 14th ಸೆಪ್ಟೆಂಬರ್. ಇದನ್ನು ನೋಡ್ಬೋದು ನೀವು. 8th ಸೆಪ್ಟೆಂಬರ್ನಲ್ಲಿ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇರುತ್ತೆ. ಒಂದು ಡಾಟಾ ಯಾವಾಗ ಬಿಡುಗಡೆ ಆಗುತ್ತೆ 9th ಸೆಪ್ಟೆಂಬರ್ಗೆ. ಇಲ್ಲಿ 14th ಸೆಪ್ಟೆಂಬರ್ ಸ್ಟೇಟ್ ಇದರಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ರಿಲೀಸ್ ಇದು ಜಾಯಿನ್ ಆಗೋ ಡೇಟು. ಆಮೇಲೆ 15th ಸೆಪ್ಟೆಂಬರು ರಿಲೀಸ್ ಒಂದು ಇದನ್ನು ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಯಾರ್ಯಾರು ಜಾಯಿನ್ ಆದರು ಸೆಕೆಂಡ್ ರೌಂಡ್ನಲ್ಲಿ ಅಂತ. ಇನ್ನು ರೌಂಡ್ 3 ನೋಡಿ, 10th ಸೆಪ್ಟೆಂಬರಿಂದ 18th ಸೆಪ್ಟೆಂಬರ್ ರೌಂಡ್ 3 ನಡೆಯುತ್ತೆ ಆಲ್ ಇಂಡಿಯಾ ಕೋಟಾ. 27th ಸೆಪ್ಟೆಂಬರ್ಗೆ ಇದನ್ನು ರಿಲೀಸ್ ಮಾಡ್ತಾರೆ. 26th ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್. ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಸ್ಟೇಟ್ನಲ್ಲಿ ಏನಿದೆ ಶೆಡ್ಯೂಲು 16th ಸೆಪ್ಟೆಂಬರಿಂದ 26th ಸೆಪ್ಟೆಂಬರ್ವರೆಗೆ ಸ್ಟೇಟ್ನಲ್ಲಿ ಕೌನ್ಸಿಲಿಂಗ್ ನಡೆಯುತ್ತೆ. ಆಮೇಲೆ 1st ಅಕ್ಟೋಬರು ಲಾಸ್ಟ್ ಡೇ ಇರುತ್ತೆ ಜಾಯ್ನಿಂಗದ್ದು. ಆಮೇಲೆ 2nd ಅಕ್ಟೋಬರ್ ಯಾರ್ಯಾರು ಸ್ಟೇಟ್ ಕೋಟಾ ಥ್ರೂ ಜಾಯಿನ್ ಆದರು ಅನ್ನೋದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಸ್ಟೇ ವೇಕನ್ಸಿಯನ್ನು 28th ಸೆಪ್ಟೆಂಬರಿಂದ 3rd ಅಕ್ಟೋಬರ್ವರೆಗೆ ಸ್ಟೇಟ್ ವೇಕನ್ಸಿ ಏನೇನು ಸ್ವಲ್ಪ ಸೀಟ್ಗಳು ಉಳಿದಿರ್ತವೆ ಅವನ್ನ ನಡೆಸಲಾಗುತ್ತದೆ. ಲಾಸ್ಟ್ ಡೇಟ್ ಜಾಯ್ನಿಂಗು ಇಲ್ಲಿ 10th ಅಕ್ಟೋಬರ್ ಇರುತ್ತೆ. ಇಲ್ಲಿ ಸ್ಟೇಟ್ನಲ್ಲಿ 3rd ಅಕ್ಟೋಬರಿಂದ 5th ಅಕ್ಟೋಬರ್ವರೆಗೆ ಸ್ಟೇ ವೇಕನ್ಸಿ ನಡೀತದೆ. 10th ಅಕ್ಟೋಬರು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇರುತ್ತೆ. ಕಮೆನ್ಸ್ಮೆಂಟ್ ಆಫ್ ಅಕಾಡೆಮಿಕ್ ಸೆಷನ್ ಫಾರ್ UG ಕೋರ್ಸಸ್ 8th ಸೆಪ್ಟೆಂಬರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯೂಶ್ವಲಿ ಇದೇನಾಗುತ್ತೆ ಅಂದರೆ ಈ ರೀತಿ ಶೆಡ್ಯೂಲ್ನ ವರ್ಷ ಬಿಟ್ಟಿರ್ತಾರೆ, ಆದರೆ ಆ ರೀತಿ ನಡೆಯೋದು ತುಂಬ ಅಪರೂಪ, ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತೆ. ಆದರೂ ಕೂಡ ಎಲ್ಲರೂ ಈಗ ಇದೇ ಶೆಡ್ಯೂಲ್ ಅಂದರೆ ನಾವು ನಡೀತದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ರೆಡಿ ಆಗಬೇಕು. ಇನ್ನೂ KEAಯಿಂದ ಒಂದು ಶೆಡ್ಯೂಲಿಂದ ಬಿಟ್ಟಿಲ್ಲ. ಅಫಿಸಿಯಲ್ ಆಗಿ KEAದವರು ಮಾತ್ರ ಇನ್ನೂ ಶೆಡ್ಯೂಲನ್ನು ಬಿಟ್ಟಿಲ್ಲ. ಇದು ಆಲ್ ಇಂಡಿಯಾ ಕೋಟಾ ಶೆಡ್ಯೂಲ್ ನಾನು ತೋರಿಸಿರೋದು. KEAದವರು ಕೂಡ ಶೆಡ್ಯೂಲನ್ನು ಬಿಡ್ತಾರೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದು ಏನಂತ. ಮತ್ತು ಉಳಿದ ಏನು KEA ಕೋರ್ಸ್ಗಳಿದಾವೆಲ್ಲ, KCET ಮುಖಾಂತರ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಒಂದು ವೆಟರ್ನರಿ ಸ್ಟೂಡೆಂಟ್ಸು, BSc ಅಗ್ರಿ ಸ್ಟೂಡೆಂಟ್ಸು, ನರ್ಸಿಂಗ್ ಸ್ಟೂಡೆಂಟ್ಸು ಎಲ್ರಿಗೂ ಒಂದು ರೀಅರೇಂಜ್ ಮಾಡಲಿಕ್ಕೆ ಕೊಡ್ತಾರೆ. ಆವಾಗ ನೀವು ಕೂಡ ಮಾಡ್ಕೋಬೋದು. ಮತ್ತು ಹೊಸದಾಗಿ ಯಾರು MBBS, BDS ಮತ್ತು ಇನ್ನೂವರೆಗೆ ಯಾವುದು B.Pharm ಇವನ್ನೆಲ್ಲ ಸಪೋಸ್ ಈಗ ಬಿಡ್ಬೋದು. ಅವಾಗ ಬಿಟ್ಟಾಗ ನೀವು ಹಾಕಲಿಕ್ಕೆ ಬರ್ತದೆ. ಆದರೆ ಎಲ್ಲರೂ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನನಗೂ ಸಾಧ್ಯ ಆದರೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸಾಧ್ಯ ಆದರೆ ನಾನು ಕೂಡ ಈಗಾಗಲೇ ನಾನು ಹೇಳಿದ್ದೀನಿ MBBS ಸ್ಟೂಡೆಂಟ್ಸು ಏನು 24 ಕಾಲೇಜ್, ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಕಾಲೇಜನ್ನು ಎಲ್ಲರೂ ಹಾಕಬೇಕಂತ ಹೇಳಿದ್ದೀನಿ. ಕೆಲವೊಬ್ರು ಇಲ್ಲ ಸರ್ ನಾವು 1.5 ಲ್ಯಾಕ್ದು ಪ್ರೈವೇಟಲ್ಲಿ ಚೆನ್ನಾಗಿರೋದು ಯಾವುದು ಆ ರೀತಿ ಹಾಕೋತೀವಿ ಅಂತ ಹೇಳ್ತೀರಿ. ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಯಾರ್ದು ಸ್ವಲ್ಪ ಬಜೆಟ್ ತುಂಬ ಸ್ಟ್ರಿಕ್ಟ್ ಆಗಿ ನಾವು ಇಷ್ಟೇ ಇಲ್ಲಿ ಮಾಡಬೇಕನ್ನೋರು ಸ್ವಲ್ಪ ಗಮನವಿಟ್ಟು ಹಾಕಬೇಕು. ನಾನು ಏಕೆ 24 ಮೆಡಿಕಲ್ ಗೌರ್ಮೆಂಟ್ ಪ್ಯೂರ್ ಮೆಡಿಕಲ್ ಸೀಟ್ಗಳನ್ನು ಮೊದಲ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿ ಅಂತ ಹೇಳ್ತೀನಿ ಅಂದರೆ, ಸ್ವಲ್ಪ ಹಿಡನ್ ಚಾರ್ಜಸ್ಸು ಪ್ರೈವೇಟ್ ಕಾಲೇಜಲ್ಲಿ ಇರ್ತವೆ. ನಿಮಗೆ ಕೆಲವೊಮ್ಮೆ ನಿಮ್ಮ ಒಂದು ಫೀಸ್ಗಿಂತ ಹಿಡನ್ ಚಾರ್ಜಸ್ಸೇ ಭಾಳ ಆಗ್ಬೋದು ಫೀಸು. ಅದಕ್ಕಾಗಿ ನಾನು ಯಾರಿಗೆ ಸ್ವಲ್ಪ ಫೈನಾನ್ಸಿಯಲಿ ಬರ್ಡನ್ ಆಗಬಾರ್ದಂತ, ಯಾರಿಗೆ ಸ್ವಲ್ಪ ಫೈನಾನ್ಸಿಯಲಿ ಒಂದು ಒತ್ತಡ ಬಹಳ ಇರುತ್ತೆ ಅಂಥವ್ರು ಮಾತ್ರ
24 ಮೆಡಿಕಲ್ ಕಾಲೇಜಸ್ ಏನು ಅವನ್ನ ಫಸ್ಟ್ ಪ್ರಯಾರಿಟಿಯಲ್ಲಿ ಹಾಕಬೇಕು. ನಂತರ ನಿಮ್ಮ ಏನು ಒಂದು 1.5 ಲ್ಯಾಕ್ ಸೀಟ್ ಅವನ್ನ ಒಂದು ಪ್ರೈವೇಟ್ ಕಾಲೇಜುಗಳನ್ನ ಹಾಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.